ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋ ತುಂಬಾ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು. ನಾನು ಪ್ರೀವಿಯಸ್ ವಿಡಿಯೋ ಪೋಸ್ಟ್ ಮಾಡಿದಾಗ ಅಂದರೆ ಹೌ ಟು ಡೌನ್ಲೋಡ್ ಹಾಲ್ ಟಿಕೆಟ್ ಅನ್ನೋ ವಿಡಿಯೋ ಮಾಡಿದಾಗ ತುಂಬ ಜನ ಡ್ರೆಸ್ ಕೋಡ್ ಹೇಗಿರಬೇಕು, ನೋಸ್ ಪಿನ್ ಹಾಕೋಬೋದಾ, ವಾಟರ್ ಬಾಟಲ್ ತೊಗೋಬೋದಾ, ಈ ರೀತಿಯಾದಂಥ ತುಂಬ ಕ್ವೆಶನ್ಸ್ ಬರ್ತಾಯಿತ್ತು. ಸೊ ಅದಕ್ಕಾಗಿ ಈ ಒಂದು ವಿಡಿಯೋನ ಯಾರೆಲ್ಲ KCET ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ಇದೇ ಭಾನುವಾರ ನವಂಬರ್ 2, ಸೊ ಅವ್ರು ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನೋಡಿ, ಫಸ್ಟು ಪುರುಷ ಅಭ್ಯರ್ಥಿಗಳಿಗೆ ಡ್ರೆಸ್ ಕೋಡ್ ಅಂತ ಇದೆ. ಇದನ್ನು ನೀವು ಓದ್ಕೊಳ್ಳಿ. ನಾನು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಎಸ್ಪೆಷಲಿ ಫಾರ್ ಗರ್ಲ್ಸ್ಗಂತಾನೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲೇನೆಲ್ಲ ಇನ್ಫಾರ್ಮೇಷನ್ ಇದೆಯಲ್ಲ ಇದನ್ನು ಫಾಲೋ ಮಾಡಬೇಕಷ್ಟೇ ನೀವುಗಳು ಬಾಯ್ಸ್. ಆ್ಯಂಡ್ ಇಲ್ಲಿ ನೋಡಿ, ಮಹಿಳಾ ಅಭ್ಯರ್ಥಿಗಳಿಗೆ ಡ್ರೆಸ್ ಕೋಡ್ ಅಂತ ಇದೆ. ಅಭ್ಯರ್ಥಿಗಳು ಯಾವುದೇ ರೀತಿಯಾದಂಥ ಮಾಸ್ಕನ್ನು ಧರಿಸುವಂತಿಲ್ಲ. ಗರ್ಲ್ಸ್ ಅಷ್ಟೇ ಅಲ್ಲ, ಬಾಯ್ಸು ಕೂಡ ಈ ಒಂದು ಮಾಸ್ಕ್ನ ಧರಿಸುವಂತಿಲ್ಲ. ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಹೂಗಳು, ಬ್ರೋಚ್ಗಳು ಅಥವಾ ಬಟನ್ಗಳನ್ನು ಹೊಂದಿರುವ ಡ್ರೆಸ್ಗಳನ್ನು ಧರಿಸಬಾರದು ಎಂದು ಸೂಚಿಸಲಾಗಿದೆ. ಏನಂತಂದರೆ ಈ ಬಟನ್ಸ್ ಇರುತ್ತಲ್ಲ, ಈ ಫ್ಲವರ್ಸ್ ಇರುವಂಥ ತುಂಬ ಬೀಡ್ಸಿಂದ ಮಾಡಿರುವಂಥದ್ದು ಅಥವಾ ಫ್ಲವರ್ಸ್ ಇರುವಂಥದ್ದು, ಡಿಫ್ರೆಂಟಾಗಿ ಏನೇನೋ ಡಿಸೈನ್ ಇರುತ್ತಲ್ಲ ಆ ರೀತಿಯಾದಂಥ ಡ್ರೆಸ್ನ ದಯವಿಟ್ಟು ಧರಿಸ್ಬೇಡಿ. ಹಾಗೆ ಮೆಟಲ್ ಯೂಸ್ ಮಾಡಿರ್ತಾರೆ ಕೆಲವೊಂದು ಬಟನ್ಸ್ಗೆಲ್ಲ, ಆ ರೀತಿಯಾದಂತಹ ಮೆಟಲ್ ಇರೋವಂಥ ಡ್ರೆಸ್ನ ನೀವು ಹಾಕ್ಕೊಂಡು ಹೋಗಬಾರ್ದು. ಜಸ್ಟ್ ಒಂದು ಪ್ಲೇನ್ ಡ್ರೆಸ್ ಇರುತ್ತಲ್ವ, ಸೊ ಯಾವುದೇ ರೀತಿಯಾದಂಥ ಮೆಟಲ್ ಬೀಡ್ಸು ಏನೂ ಇಲ್ಲದೆ ಇರೋವಂಥ ಒಂದು ಡ್ರೆಸ್ನ ಹಾಕ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಇರುತ್ತೆ. ಇದಂತೂ ಕಂಪಲ್ಸರಿ ಇರುತ್ತೆ. ಏಕೆಂದರೆ ಅಂತ ನೋಡಿ, ಯಾಕಂದರೆ ನೆಕ್ಸ್ಟ್ ಬಂದು ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ತೋಳುಗಳನ್ನು ಹೊಂದಿರುವ ಯಾವುದೇ ಬಟ್ಟೆಗಳನ್ನು ಧರಿಸಬಾರದು. ಮಹಿಳಾ ಅಭ್ಯರ್ಥಿಗಳು ಅರ್ಧ ತೋಳಿನ ಬಟ್ಟೆಗಳನ್ನು ಧರಿಸಬೇಕು. ಅಂದರೆ ಫುಲ್ ಕಂಪ್ಲೀಟ್ ಕವರ್, ಕೈಯೆಲ್ಲ ಕವರ್ ಆಗುತ್ತಲ್ವ, ಹ್ಯಾಂಡ್ ಫುಲ್ ಕವರ್ ಆಗುವಂಥ ಡ್ರೆಸ್ನ ಹಾಕ್ಕೊಂಡು ಹೋಗಬಾರ್ದು. ಇನ್ಸ್ಟೆಡ್ ಆಫ್ 3/4 ಅಥವಾ ಹಾಫ್ ಸ್ಲೀವ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಹೋಗಬೇಕು. ಇಟ್ ಡಸಂಟ್ ಮೀನ್ ದಟ್ ಸ್ಲೀವ್ಲೆಸ್ ಅಂತ ಅಲ್ಲ, ಹಾಫ್ ಸ್ಲೀವ್ನ ಹಾಕ್ಕೊಂಡು ಹೋಗ್ಬೋದು. ಎತ್ತರದ ಹಿಮ್ಮಡಿಯ ಬೂಟುಗಳನ್ನು ಮತ್ತು ಅಡಿಭಾಗ ಹೊಂದಿರುವ ಬೂಟುಗಳನ್ನು ಹಾಕಬಾರದು. ಬದಲಿಗೆ ಸ್ಯಾಂಡಲ್ ಅಥವಾ ಚಪ್ಪಲಿಗಳನ್ನು ಬಳಸುವುದು. ಕಡಿಮೆ ಹಿಮ್ಮಡಿಯ ಪಾದರಕ್ಷೆಗಳನ್ನು ಸಹ ಅನುಮತಿಸಲಾಗಿದೆ. ಏನಿಲ್ಲ, ಫ್ಲ್ಯಾಟ್ ಸ್ಲಿಪ್ಪರ್ನ ಹಾಕ್ಕೊಂಡು ಹೋಗ್ಬೋದು. ಶೂಸ್ ಅಂತೂ ಅಲೋನೇ ಮಾಡೋದ, ಸೊ ವೇರ್ ಮಾಡ್ಕೊಂಡು ಹೋಗ್ಬಿಡಿ. ಇನ್ಸ್ಟೆಡ್ ಆಫ್ ದಟ್ ಫ್ಲ್ಯಾಟ್ ಸ್ಲಿಪ್ಪರ್ ಅಥವಾ ಹೈ ಹೀಲ್ ಸ್ಲಿಪ್ಪರ್ಸ್ನು ಅಲೋ ಮಾಡೋದಿಲ್ಲ. ಸೊ ಸುಮ್ಮನೆ ಫ್ಲ್ಯಾಟ್ ಸ್ಲಿಪ್ಪರ್ನ ಹಾಕ್ಕೊಂಡು ಹೋಗಿ. ಮಹಿಳಾ ಅಭ್ಯರ್ಥಿಗಳು ಕಿವಿಯೋಲೆ, ಉಂಗುರಗಳು, ಪೆಂಡೆಂಟ್ಗಳು, ನೆಕ್ಲೆಸ್ಗಳು, ಬಳೆಗಳು ಇಂತಹ ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವಂತಿಲ್ಲ. ಯಾವುದೇ ರೀತಿಯಾದಂಥ ಮೆಟಲ್ ಯಾವುದಾದ್ರೂ ಆಗಿರ್ಬೋದು, ಚೈನ್ ಆಗಿರ್ಬೋದು ಅಥವಾ ಬಳೆ ಆಗಿರ್ಬೋದು, ಇದು ಯಾವುದೇ ರೀತಿಯಾದಂಥ ಮೆಟಲ್ನ ಅಲೋ ಮಾಡ್ತಿಲ್ಲ. ಸೊ ನೀವು ಇದನ್ನು ಮನೆಯಲ್ಲೇ ಸೇಫಾಗಿ ಎತ್ತಿಟ್ಟೋಗಿ. ಇಲ್ಲ ಅಂತಂದರೆ ನಿಮಗೆ ಒಂದು ಸೇಫ್ ಮಾಡ್ಕೋತೀರಾ ಅಂತಂದರೆ ನೀವು ನಿಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು. ಇದಿಷ್ಟು. ಮತ್ತು ಬಾಟಲ್ ಅಷ್ಟೇ, ಟ್ರಾನ್ಸ್ಪರೆಂಟ್ ಬಾಟಲ್ನ ಮಾತ್ರ ಅಲೋ ಮಾಡ್ತಾರೆ. ನೆಕ್ಸ್ಟು ನೀವು ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ನ ಯೂಸ್ ಮಾಡ್ಬೋದು. ಇದಿಷ್ಟು ಒಂದು ರೂಲ್ಸ್ ಅಂತಲೇ ಹೇಳ್ಬೋದು. ಇನ್ನೂ ಕೆಲವೊಂದಷ್ಟು ರೂಲ್ಸ್ ಇದ್ದಾವೆ, ಅದೆಲ್ಲ ತಿಳ್ಕೊಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಎಸ್ಪೆಷಲಿ ಫಾರ್ ಡ್ರೆಸ್ ಕೋಡ್ ಬಗ್ಗೆ ಮಾತ್ರ ಇದಿರೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂತಂದರೆ ಯಾರೆಲ್ಲ KCET ಎಕ್ಸಾಮ್ ಬರೀತಾ ಇದ್ದಾರೋ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ಕ್ವೆಶನ್ ಕೇಳ್ತಾ ಇದ್ರಿ, 3 hours ಕಂಪ್ಲೀಟಾಗಿ ಎಕ್ಸಾಮ್ ಇರುತ್ತಾ? ಹೌದು, 3 hours ಕಂಪ್ಲೀಟಾಗಿ ಪೇಪರ್ 1 ಆ್ಯಂಡ್ ಪೇಪರ್ 2ಗೆ 3 hours ಡೆಡಿಕೇಟೆಡ್ ಆಗಿ 10 to 1 PM ವರೆಗೂ ಟೈಮ್ ಇರುತ್ತೆ. ಸೊ ಈ ಟೈಮಲ್ಲಿ ನೀವು 2 ಪೇಪರ್ನ ಅಟೆಂಡ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾದಂಥ ಬ್ರೇಕ್ ಕೊಡೋದಿಲ್ಲ. ಆದಷ್ಟು ಬೇಗ ಎಕ್ಸಾಮ್ ಸೆಂಟರ್ನ ರೀಚ್ ಆಗಿ 9:30ಗೆ ನೀವೇನು ಮಾಡ್ಬೋದು, ನಿಮ್ಮ ಎಕ್ಸಾಮ್ ಹಾಲ್ ಅಂದರೆ ಕ್ಲಾಸ್ ರೂಮಲ್ಲಿ ಹೋಗಿ ಕೂತ್ಕೊಳ್ಳೋಂಥ ಅವಕಾಶ ಇರುತ್ತೆ. ಸೊ ಬಿಫೋರ್ 9:30ನೇ ರೀಚ್ ಆಗಿರಿ. 8:30ಇಂದ ಒಳಗಡೆ ಬಿಡ್ತಾರೆ. ಆದಷ್ಟು 8:30ಗೆ ರೀಚ್ ಆಗೋದಕ್ಕೆ ಟ್ರೈ ಮಾಡಿ. ತುಂಬ ಬೇಗ ಹೋಗೋದು ಒಳ್ಳೆಯದೇ. ಯಾಕಂದರೆ ಟ್ರಾಫಿಕ್ ಈ ರೀತಿಯಾದಂಥ ಇನ್ಸಿಡೆಂಟ್ ಆದರೆ ಅದು ಅವರು ಯಾವುದೇ ರೀತಿಯಾದಂಥ ನಿಮ್ಮ ರೀಸನ್ಸ್ನ ಕೇಳೋದಿಲ್ಲ. ಆ್ಯಂಡ್ ನಿಮಗೆ ಯಾವ ಎಕ್ಸಾಮ್ ಸೆಂಟರ್ ಇರುತ್ತೋ ಆ ಎಕ್ಸಾಮ್ ಸೆಂಟರ್ಗೆ ನೀವು ಹೋಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.